ದೇವಾಯ ನಮಃ. ಓಂ ನಮಸ್ಕಾರ. ನಮಸ್ಕಾರ ಎಲ್ರಿಗೂ, ನಾನು ಪಲ್ಲವಿ. ವಿದೇಶಗಳಲ್ಲಿ ಹಿಂದೂಗಳಷ್ಟೇ ಅಲ್ಲ, ಹಿಂದೂ ದೇವಾಲಯಗಳು ಕೂಡ ಇದ್ದಾವೆ. ಅಂತಹದ್ದೇ ದೇವಾಲಯವಾದ ಶ್ರೀ ಸೋಮೇಶ್ವರ ದೇವಸ್ಥಾನಕ್ಕೆ ನಾನಿವತ್ತು ಬಂದಿದ್ದೀನಿ. ಈ ದೇವಸ್ಥಾನ ಎಲ್ಲಿದೆ ಮತ್ತು ಹೇಗಿದೆ, ಈ ದೇವಸ್ಥಾನನ ಇಲ್ಲಿ ಕಟ್ಟಿದ್ಯಾರು, ದೇವ್ರ ಪೂಜೆ ಮತ್ತು ಆರಾಧನೆ ಹೇಗೆ ಮಾಡ್ತಾರೆ ಎಲ್ಲನೂ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಕೈಲಾಸವಾಸಿಯಾದ ಶಿವನ ಮಂದಿರ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲೂ ಬೆಟ್ಟದ ಮೇಲೆ, ಪರ್ವತಗಳ ಮೇಲೆ ಇರೋ ಹಾಗೆ ಇಲ್ಲಿಯೂ ಕೂಡ ಒಂದು ಸುಂದರವಾದ ಪ್ರಕೃತಿಯ ನಡುವೆ ಒಂದು ಎತ್ತರದ ಬೆಟ್ಟದ ಮೇಲೆ ಸ್ಥಾಪನೆಯಾಗಿದೆ. ಇನ್ನು ಈ ದೇವಸ್ಥಾನ ಇರೋದು ಅಮೇರಿಕದಲ್ಲಿರುವಂತಹ ನಾರ್ತ್ ಕರೋಲಿನಾ ಅನ್ನೋ ಸ್ಟೇಟಲ್ಲಿ. ಸುಮಾರು 450 ಎಕರೆಯಷ್ಟು ವಿಸ್ತಾರವಾಗಿರೋ ಈ ಜಾಗಕ್ಕೆ ಮೌಂಟ್ ಸೋಮಾ ಅಂತ ಕರೀತಾರೆ. ಈ ಜಾಗದ ಮೇನ್ ಅಟ್ರಾಕ್ಷನ್ ಶ್ರೀ ಸೋಮೇಶ್ವರ ದೇವಸ್ಥಾನ ಆಗಿರೋದ್ರಿಂದ ಮತ್ತು ಸುತ್ತಲೂ ಸುಂದರವಾದಂತಹ ಪ್ರಕೃತಿ ಇರೋದ್ರಿಂದ ಈ ಜಾಗನ ಮೌಂಟ್ ಸೋಮಾ ಅಂತ ಕರೆಯಲಾಗುತ್ತೆ. ಇನ್ನು ಶಿವ ಪರಮಾತ್ಮ ದೇವರನ್ನ ವಿಗ್ರಹ ರೂಪಕ್ಕಿಂತಲೂ ಹೆಚ್ಚಾಗಿ ಲಿಂಗದ ರೂಪದಲ್ಲೇ ಪೂಜೆ ಮಾಡೋದನ್ನು ನಾವು ನೋಡಿರ್ತೀವಿ. ಇಲ್ಲೂ ಕೂಡ ಲಿಂಗದ ರೂಪದಲ್ಲೇ ಪೂಜೆಯ ಆರಾಧನೆಗಳು ನಡೆಯುತ್ತೆ. ದೇವಸ್ಥಾನದ ಒಳಗಡೆ ನಾಗಶಿಲೆ ಮತ್ತು ನವಗ್ರಹ ಇರೋದು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಕೂಡ ಹೌದು. ಇನ್ನು ದೇವಸ್ಥಾನದ ಬಲಕ್ಕೆ ಒಂದು 50 ಹೆಜ್ಜೆ ದೂರದಲ್ಲಿ ಹನುಮನ ವಿಗ್ರಹ ಕೂಡ ಇದೆ. ಈ ಹನುಮ ವಿಗ್ರಹವನ್ನು ಮೌಂಟ್ ಸೋಮಾದ ರಕ್ಷಕ ಅಂತಾನೆ ಪೂಜೆ ಮಾಡಲಾಗುತ್ತೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ನಾವು ಮೆಟ್ಲುಗಳ ಮೇಲೆ ನಿಂತ್ಕೊಂಡು ಶಿವನ ಗರ್ಭಗುಡಿ ಇರೋ ಜಾಗದಿಂದ ಆಪೋಸಿಟ್ ಆಗಿ ನೋಡಿದ್ರೆ ನಂದಿ ವಿಗ್ರಹ ಕಾಣಿಸುತ್ತೆ. ದೇವಸ್ಥಾನದಿಂದ ನಾವು ನಂದಿ ವಿಗ್ರಹ ನೋಡಿದ್ವಿ, ಇವಾಗ ನಂದಿ ಇರೋ ಜಾಗಕ್ಕೇ ಹೋಗೋಣ ಬನ್ನಿ. ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಲ್ಲಿ ನಂದಿ ವಿಗ್ರಹಗಳು ಕಪ್ಪು ಬಣ್ಣದಲ್ಲಿ ಇರೋದನ್ನು ನೋಡಿರ್ತೀವಿ. ಆದರೆ ಇಲ್ಲಿ ಬಿಳಿ ಬಣ್ಣದಲ್ಲಿ ಸ್ಥಾಪನೆಯಾಗಿರೋ ಈ ನಂದಿ ವಿಗ್ರಹ ಶಿವನ ದಾರಿಯನ್ನು ಶುದ್ಧ ಮಾಡುವಂತಹ ಸಂಕೇತವಾಗಿದೆ. ಇಲ್ಲಿಂದನೂ ಕೂಡ ನಂದಿ ವಿಗ್ರಹದ 2 ಕೊಂಬುಗಳ ಮಧ್ಯೆ ನೋಡಿದ್ರೆ ಮೌಂಟ್ ಸೋಮಾದ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗ ಕಾಣಿಸುತ್ತೆ. ಇಂತಹ ಅದ್ಭುತವಾದ ದೇವಸ್ಥಾನವನ್ನು ಅಮೇರಿಕದಲ್ಲಿ ಕಟ್ಟಿಸಿದ್ಯಾರು ಅನ್ನೋ ಒಂದು ಪ್ರಶ್ನೆ ನಿಮಗಾಗಲೇ ಬಂದಿರಬಹುದು. ಅದಕ್ಕೆ ಉತ್ತರ ಮೈಕೆಲ್ ಮಾಮಸ್. ಲೇಖಕರು ಮತ್ತು ಆಧ್ಯಾತ್ಮಿಕ ಗುರುಗಳಾಗಿರುವಂತಹ ಇವರು 2011ರಲ್ಲಿ ನಿರ್ಮಾಣ ಆಗಿರುವಂತಹ ಈ ದೇವಸ್ಥಾನದ ಸಂಸ್ಥಾಪಕರು. ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರದಲ್ಲಿ ಗಂಗಾ ಪಾರ್ಕ್ ಕೂಡ ಇದೆ. ಗಂಗಾ ಪಾರ್ಕ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಗಂಗಾ ಪಾರ್ಕ್ ಇರೋ ಜಾಗಕ್ಕೆ ಯಾವುದೇ ವೆಹಿಕಲ್ ಹೋಗದೇ ಇರೋ ಕಾರಣ ನಮ್ಮ ಗಾಡಿಗಳನ್ನು ಇಲ್ಲೇ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗತ್ತೆ. ಆಲ್ರೆಡಿ ಇಲ್ಲಿ ಚಳಿಗಾಲ ಶುರುವಾಗಿರೋದ್ರಿಂದ ಮರದಲ್ಲಿರೋ ಎಲ್ಲ ಎಲೆಗಳು ಉದುರಿ ಖಾಲಿಯಾಗಿ ಕಾಣಿಸಿದೆ. ಇಲ್ಲಿಗೆ ಸಮ್ಮರ್ ಟೈಮಲ್ಲಿ ಬಂದರೆ ದಾರಿ ಉದ್ದಕ್ಕೂ ಹಸಿರು ತುಂಬಿಕೊಂಡಿರುವಂತಹ ಬ್ಯೂಟಿಫುಲ್ ಸೀನರಿನ ನೋಡಬಹುದು. ಸ್ವರ್ಗನೇ ಭೂಮಿಗಿಳಿದು ಬಂದಿದೆಯೇನೋ ಅನ್ನೋ ಥರ ಅನಿಸುತ್ತೆ. ಇನ್ನು ಫಾಲ್ ಸೀಸನಲ್ಲಿ ಬಂದರೆ ಎಲೆಗಳೆಲ್ಲ ಯೆಲ್ಲೋ, ಆರೆಂಜ್ ಮತ್ತು ರೆಡ್ಡಿಶ್ ಕಲರಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇದೇ ಗಂಗಾ ಪಾರ್ಕ್. ಸಣ್ಣ ಜಲಪಾತಗಳ ಕೆಳಗೆ 2 ಶಿವಲಿಂಗಗಳು ಇರೋದನ್ನು ನಾವಿಲ್ಲಿ ನೋಡಬಹುದು. ಸ್ವರ್ಗದಿಂದ ಶಿವನ ತಲೆ ಮೇಲೆ ಇಳಿಯುವ ಗಂಗೆಯನ್ನು ಪ್ರತಿನಿಧಿಸಲು ಲಿಂಗದ ಮೇಲೆ ಗಂಗಾ ಜಲವನ್ನು ಸುರಿಯೋ ಮೂಲಕ ಶಿವನನ್ನು ಹೆಚ್ಚಾಗಿ ಪೂಜಿಸಲಾಗುತ್ತೆ.
ಇಂತಹ ಅದ್ಭುತವಾದ ದೃಶ್ಯವನ್ನು ಇಲ್ಲಿ ನೋಡ್ತಾ ನಿಂತರೆ ಸಮಯ ಕಳೆದು ಹೋಗಿದ್ದೇ ಗೊತ್ತಾಗಲಿಲ್ಲ. ಅಮೇರಿಕಾ ಅಂತಹ ದೇಶದಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳು ಮತ್ತು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಇಲ್ಲಿ ನೋಡೋದೇ ನಮಗೊಂಥರ ಹೆಮ್ಮೆಯ ವಿಷಯ. ನೀವೇನಂತೀರಾ? ಹೊರದೇಶದಲ್ಲಿರುವಂತಹ ಒಂದು ಪವಿತ್ರವಾದ ಜಾಗನ ಈ ವಿಡಿಯೋ ಮೂಲಕ ನಿಮಗೆ ಪರಿಚಯ ಮಾಡಿಸೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಇಷ್ಟ ಆದರೆ ಈ ವಿಡಿಯೋಗೊಂದು ಥಮ್ಸ್ ಅಪ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಇದೇ ತರಹದ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮೌಂಟ್ ಸೋಮಾದಿಂದ ಸುಮಾರು 60 ಮೈಲ್ಸ್ ದೂರದಲ್ಲಿ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಇದೆ. ಆ ಫಾಲ್ಸ್ನ ವಿಶೇಷತೆ ಏನಂದರೆ ಸುಮಾರು 100 ಅಡಿ ಎತ್ತರದಿಂದ ಬೀಳ್ತಿರೋ ವಾಟರ್ ಫಾಲ್ಸ್ ಕೆಳಗೆ ನಾವು ನೋಡ್ಕೊಂಡು ಹೋಗ್ಬೋದು. ಆ ಒಂದು ಎಕ್ಸ್ಪೀರಿಯನ್ಸ್ನ ನೆಕ್ಸ್ಟ್ ವಿಡಿಯೋಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಹ್ಯಾಪಿ ಎಕ್ಸ್ಪ್ಲೋರಿಂಗ್.